ಚೀನಾ ಸಂಸ್ಥೆಯ ಜಿಪಿಎಸ್ ಟ್ರ್ಯಾಕರ್ ಸಾಧನ ಅಳವಡಿಸಲಾಗಿದ್ದ ವಲಸೆ ಸೀಗಲ್ ಹಕ್ಕಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಡಲ ತೀರದಲ್ಲಿ ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಸ್ಥಳೀಯರು ಹಾಗೂ ಭದ್ರತಾ ಸಂಸ್ಥೆಗಳ ಗಮನ ಸೆಳೆಯುವಂತೆ ಮಾಡಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಜಿಲ್ಲೆಯ ಕಾರವಾರದಲ್ಲಿ ನಿಗೂಢವಾಗಿ ಪತ್ತೆಯಾಗಿರುವ ಪಕ್ಷಿಯ ಬೆನ್ನಿಗೆ ಜಿಪಿಎಸ್ ಟ್ರ್ಯಾಕರ್ ಹಾಗೂ ಕಾಲಿಗೆ ರಿಂಗ್ ಹೊಂದಿದ ಸೀಗಲ್ ಪಕ್ಷಿಯಿಂದ ಆತಂಕ ಶುರುವಾಗಿದೆ. ಕಡಲ ತೀರದಲ್ಲಿ ಸಿಕ್ಕ ಪಕ್ಷಿಯನ್ನ ಅರಣ್ಯ ಇಲಾಖೆಗೆ ನೀಡಿದೆ. ಕಾರವಾರದಲ್ಲಿ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಇದ್ದು ಆಗಾಗ ಸೂಕ್ಷ್ಮ ಪ್ರದೇಶವಾಗಿರುವ ನೌಕಾನೆಲೆಯ ಬಗ್ಗೆ ಗೂಢಚಾರಿಕೆ ನಡೆಯುತ್ತಿದೆ. ಈ ಹಿಂದೆ ಹಲವು ಮಂದಿಯನ್ನ ಸಂಬಂಧಪಟ್ಟವರು ಬಂಧಿಸಿದ್ರು. ಈ ನಡುವೆ ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿರುವುದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಆ ಪಕ್ಷಿಗೆ ಜಿಪಿಎಸ್ ಟ್ರ್ಯಾಕರ್ ಮತ್ತು ಕಾಲಿಗೆ ರಿಂಗ್ ಅಳವಡಿಸಲಾಗಿದೆ. ಜಿಪಿಎಸ್ ಟ್ರ್ಯಾಕರ್ ಮೇಲೆ ಚೈನೀಸ್ ವಿಜ್ಞಾನ ಅಕಾಡೆಮಿಯ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಎಂದು ಬರೆಯದಿದ್ದು, ಕಾಲಿಗಿರುವ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆಯಲಾಗಿದೆ. ಕಾರವಾರದ ನೌಕಾನೆಲೆಯ ಕೆಲವು ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಘಟನೆಗೆ ಸಂಬಂಧಿಸಿ ಪೊಲೀಸ್ ಇಲಾಖೆ ತನಿಖೆಯನ್ನ ಮುಂದುವರೆಸಿದ್ದು, ಪತ್ತೆಯಾದ ಜಿಪಿಎಸ್ ಟ್ರ್ಯಾಕರ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನು ಎಲೆಕ್ಟ್ರಾನಿಕ್ ಡಿವೈಸ್ ಫಾರೆನ್ಸಿಕ್ ವಿಭಾಗಕ್ಕೆ ರವಾನೆ ಮಾಡಲಾಗಿದೆ. ಟ್ರ್ಯಾಕರ್ನ ಉದ್ದೇಶ ಹಾಗೂ ಅದರಲ್ಲಿರುವ ಮಾಹಿತಿಯ ಬಗ್ಗೆ ತಜ್ಞರಿಂದ ಪರಿಶೀಲನೆ ನಡೆಯುತ್ತಿದೆ. ಗಾಯಗೊಂಡ ಸೀಗಲ್ ಹಕ್ಕಿಯನ್ನು ಹೆಚ್ಚಿನ ಚಿಕಿತ್ಸೆಗೆ ಕಾಳಿಹುಲಿ ಸಂರಕ್ಷಿತ ಅರಣ್ಯಕ್ಕೆ ಕಳುಹಿಸಲಾಗಿದೆ. ಪತ್ತೆಯಾಗಿರೋ ಪಕ್ಷಿ ಸೈಬೀರಿಯನ್ ವಲಸೆ ಪಕ್ಷಿಯಾಗಿದ್ದು, ಅದರ ಚಲನವಲನದ ಅಧ್ಯಯನಕ್ಕಾಗಿ ಸಾಮಾನ್ಯವಾಗಿ ಕಾಲರ್ ಐಡಿ ಅಥವಾ ಟ್ರ್ಯಾಕರ್ ಅಳವಡಿಸಲಾಗುತ್ತದೆ. ಈ ಜಿಪಿಎಸ್ ಟ್ರ್ಯಾಕರ್ ಅನ್ನು ಚೈನೀಸ್ ಅಕಾಡೆಮೀಸ್ ಆಫ್ ಸೈನ್ಸ್ ನ ವತಿಯಿಂದ ಅಳವಡಿಸಲಾಗಿದೆ. ಟ್ರ್ಯಾಕರ್ ನಲ್ಲಿ ಇಮೇಲ್ ಐಡಿ ಹೊಂದಿದ್ದು, ಪಕ್ಷಿ ಪತ್ತೆಯಾದಲ್ಲಿ ಸಂಪರ್ಕಿಸುವಂತೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಶ್ರೀಲಂಕಾದಲ್ಲಿ ಈ ಪಕ್ಷಿಗಳ ಕುರಿತು ಅಧ್ಯಯನ ಕಾರ್ಯಕ್ರಮ ನಡೆಯುತ್ತಿದೆ. ದಿನಾಂಕ 16/12/2025 ಇಲ್ಲಿ ಕಾರವಾರ ಬೀಚ್ ಅಲ್ಲಿ ಸೀಗಲ್ ಅಂತ ಒಂದು ಪಕ್ಷಿ ಅಲ್ಲಿ ಕಂಡು ಬರುತ್ತೆ. ಅದಕ್ಕೆ ಒಂದು ಡಿವೈಸ್, ಎಲೆಕ್ಟ್ರಾನಿಕ್ ಡಿವೈಸ್ ಅಟ್ಯಾಚ್ ಆಗಿರೋದು ಒಂದು ಪಬ್ಲಿಕ್ ಒಂದು ಗಮನಿಸಿರ್ತಾರೆ. ಅದರ ಜೊತೆಗೆ ಕೋಸ್ಟಲ್ ಮೆರೈನ್ಸ್ ಎಲ್ಲ ಅವರು ಕೂಡ ಅದನ್ನ ಐಡೆಂಟಿಫೈ ಮಾಡಿ ಅವರು ಪಕ್ಷಿನ ಇದಕ್ಕೆ ಏನಾಗಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಪಕ್ಷಿನ ಅದನ್ನ ವಶಕ್ಕೆ ತಗೊಂಡು ಆಮೇಲೆ ಕೋಸ್ಟಲ್ ಅಂಡ್ ಮೆರೈನ್ ಇಕೋಸಿಸ್ಟಮ್ಸ್ ಎಲ್ಲ ಅವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಲ್ಲಿ ಅವರು ಏನ್ ಕಂಡುಹಿಡಿತಾರೆ ಅಂದ್ರೆ ಬೇಸಿಕಲಿ ಈ ಪಕ್ಷಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಚಿಕಿತ್ಸೆ ಬೇಕಾಗಿರುತ್ತೆ ಅಂತ. ಇದ್ರ ಜೊತೆಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಇರುತ್ತೆ. ಸೊ ಇದಕ್ಕೆ ಆ ಪಕ್ಷಿಗೆ ಹೆಲ್ತ್ ಇನ್ನು ಅನ್ಸ್ಟೇಬಲ್ ಆಗಿ ಜಾಸ್ತಿ ಆಗಿರೋದ್ರಿಂದ ಅದನ್ನ ಅವರು ಕಾಳಿ ಟೈಗರ್ ರಿಸರ್ವ್ಗೆ ಶಿಫ್ಟ್ ಮಾಡಿರ್ತಾರೆ ಹೆಚ್ಚು ಚಿಕಿತ್ಸೆಗಾಗಿ. ಮತ್ತೆ ಅದ್ರ ಜೊತೆಗೆ ಅಲ್ಲಿ ವೈಲ್ಡ್ ಲೈಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿದೆ. ಸೊ ಅಲ್ಲಿ ಕೂಡ ಅಲ್ಲಿಗೆ ಆ ಡಿವೈಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕೂಡ ಅದು ಎಂಥ ಡಿವೈಸ್ ಅನ್ನೋದು ಕೂಡ ಚೆಕ್ ಮಾಡಬೇಕಾಗ್ತದೆ. ನಮಗೆ ಪ್ರಾಥಮಿಕವಾಗಿ ಏನು ತಿಳಿದು ಬಂದಿದೆ ಅಂದರೆ, ರೆಗ್ಯುಲರ್ ಆಗಿ ಯಾವುದೇ ಸ್ಟಡಿ ಪ್ಯಾಟರ್ನ್ ಆಫ್ ಬರ್ಡ್ಸ್ ಅದಕ್ಕೆ ಮಾಡಬೇಕು ಇಲ್ಲ ಅನಿಮಲ್ಸ್ಗೆ ಫಾರೆಸ್ಟ್ ಕಡೆ ಡಿಪಾರ್ಟ್ಮೆಂಟ್ ಇಲ್ಲ ರಿಸರ್ಚ್ ಸ್ಟಡೀಸ್ ಅವರು ಅದಕ್ಕೆ ಒಂದು ಕಾಲರ್ ಐಡಿ ಅಂತ ಒಂದು ಟ್ಯಾಗ್ ಹಾಕಿರ್ತಾರೆ. ಈ ಕಾಲರ್ ಐಡಿ ಟ್ಯಾಗ್ ಹಾಕಿದಲ್ಲಿ ಅದರದ್ದು ಮೂವ್ಮೆಂಟ್ ಅಂತ ತಿಳ್ಕೊಬೋದು ಅಂತ ಹೇಳಿದ್ದಾರೆ. ಮತ್ತೆ ನಮ್ಗೆ ಹೆಚ್ಚಾಗಿ ಮಾಹಿತಿ ಬಂದಿದ್ದು ಏನಂದ್ರೆ, ಅಮಿತ್ ಹೆಗ್ಡೆ ಅಂತ ಒಂದು ವೆಲ್ ರಿನೌಂಡ್ ಆರ್ನಿಥಾಲಜಿಸ್ಟ್ ಅವರಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಫಾರೆಸ್ಟ್ ಇಲಾಖೆಯವರು ಅವರಿಗೆ ಸಂಪರ್ಕ ಮಾಡಿ ಅವ್ರ ಇಂದ ಮಾಹಿತಿ ನಮ್ಗೆ ಏನು ತಿಳಿದು ಬಂದಿದೆ ಅಂದ್ರೆ, ಈ ಸೀಗಲ್ ಅನ್ನೋದು ಈ ಸೈಬೀರಿಯನ್ ಕಿಲೋಮೀಟರ್ಸ್ ಇದು ಮೈಗ್ರೇಟರಿ ಪ್ಯಾಟರ್ನ್ ಸ್ಟಡಿ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಶ್ರೀಲಂಕಾದಲ್ಲಿ ಕೂಡ ನಡೀತಾ ಇದೆ. ಅವ್ರದ್ದು ಜೊತೆಗೆ ಇದೊಂದು ಪ್ರೋಗ್ರಾಮ್ ಇರ್ಬೋದು ಅಂತ ಅವರು ತಿಳಿಸಿದ್ದಾರೆ. ಇದು ಅವರು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ. ಇದ್ರ ಜೊತೆಗೆ ಶ್ರೀಲಂಕನ್ ಇವರು ಅಲ್ಲಿರೋ ಆರ್ಥಿನಾಲಜಿಸ್ಟ್ ಕೂಡ ಅಲ್ಲಿ ಸೇರಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು ಅಂತ ಒಂದು ಅವ್ರಿಗೆ ಸಂಪರ್ಕ ಮಾಡಿ ಅವರು ನಮಗೆ ಈ ಮಾಹಿತಿ ಅಂತ ನೀಡಿದ್ದಾರೆ. ಇದು ಮುಂದೆ ಬರೆದು ಅವರು ನಮಗೆ ಈ ಡಿವೈಸ್ ಅಂತ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದು ನಾವು ಕೂಡಲೇ ಈ ಡಿವೈಸ್ ಬಗ್ಗೆ ಇನ್ ಕೇಸ್ ಇವಾಗ ಸಸ್ಪಿಷಿಯಸ್ ಆಗಿ ಇದು ಏನಾದರೂ ಸ್ಪೈಯಿಂಗ್ ಮಾಡ್ತಾ ಇದ್ದಾರಾ ಇಲ್ಲ ಇದು ಡಿವೈಸ್ ಜೊತೆಗೆ ಬೇರೆ ಏನಾದರೂ ಇದೆಯಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ನಾವು ಕೂಡಲೇ ಇದಕ್ಕೆ ನಾವು ನಮ್ಮದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಕಳಿಸ್ಕೊಡ್ತೇವೆ. ಅದು ಡಿವೈಸಲ್ಲಿ ಒಂದು ಎಲ್ಲ ಅಲ್ಲಿ ಕಂಡು ಬಂದಂಗೆ ಅಲ್ಲಿ ನೇಮು ಇವಾಗ ಫೋಟೋಗ್ರಾಫ್ಸ್ ಎಲ್ಲ ಸರ್ಕ್ಯುಲೇಟ್ ಆದಂಗೆ ಅಲ್ಲಿ ತಿಳಿದು ಬಂದಿರೋದು ಏನಂದರೆ, ಇಫ್ ಫೌಂಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಒಂದು ಇಮೇಲ್ ಐಡಿ ಪ್ರೊವೈಡ್ ಮಾಡಿದ್ದಾರೆ. ಆ ಇಮೇಲ್ ಐಡಿ ಬಗ್ಗೆ ಚೆಕ್ ಮಾಡಿದಲ್ಲಿ ಇದು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಅಲ್ಲಿ ಗೊತ್ತಾಗಿದೆ. ಅದರಲ್ಲಿ ಒಬ್ಬರು ಸೈಂಟಿಸ್ಟ್ ಲೇ ಚಾವನ್ ಅವರು ಅಲ್ಲಿ ಅವರು ರಿಸರ್ಚ್ ಫಾರ್ ಇಕೋ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅದ್ರ ಬಗ್ಗೆ ಅವ್ರದ್ದು ವೆಬ್ಸೈಟ್ ಮತ್ತು ಡೀಟೇಲ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ನಾವು ಇನ್ನೂ ಅಸರ್ಟನ್ ಮಾಡೋದಿದೆ, ಅದ್ರ ವೆರಿಫೈ ಪರಿಶೀಲಿಸ್ತೀವಿ. ನಾವು ಇದನ್ನು ನಾವು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟು ಇದ್ರ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ ಅಂತ ನಾವು ತಿಳ್ಕೊತೀವಿ. ರಿಯಲಿ ಇದು ಸ್ಟಡಿ ಪರ್ಪಸ್ ಇದೆಯಾ ಇಲ್ಲ ಬೇರೆ ಏನಾದರೂ
ಸಸ್ಪಿಷಿಯಸ್ಲಿ ಏನಾದರೂ ಇದೆ ಅಂತ ನಾವು ಇದಕ್ಕೆ ಪರಿಶೀಲಿಸ್ತೀವಿ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.